ಒಂದು ದಿನ ಆ ಬುದ್ಧನ ಪ್ರವಚನ ಶುರುವಾಗುತ್ತೆ ಒಂದು ಪಟ್ಟಣದಲ್ಲಿ. ಆ ಪಟ್ಟಣದಲ್ಲಿ ಪ್ರವಚನ ಶುರುವಾದಾಗ ಎಲ್ಲರೂ ಕೂಡ ಊರಿನಲ್ಲಿರ್ತಕ್ಕಂಥ ಜನಸ್ತೋಮವೇ ಆ ಬುದ್ಧನ ಪ್ರವಚನಕ್ಕೆ ಬಂದಿರ್ತಾರೆ. ಎಲ್ಲ ಕೇಳಿದ ನಂತರ ಅದ್ಭುತವಾದ ಪ್ರವಚನವನ್ನು ಕೇಳಿದ ಜನಸ್ತೋಮ ಆ ಗುರುವಿಗೆ ಶಿರಬಾಗಿ ಎಲ್ಲರೂ ಕೂಡ ಭಕ್ತಿಭಾವದಿಂದ ತಮ್ಮ ತಮ್ಮ ಮನೆಗೆ ಹೋಗ್ತಾರೆ. ಅಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಬುದ್ಧಂ ಶರಣಂ ಗಚ್ಛಾಮಿ, ಧರ್ಮಂ ಶರಣಂ ಗಚ್ಛಾಮಿ, ಸಂಘಂ ಶರಣಂ ಗಚ್ಛಾಮಿ, ಪ್ರೇಮಂ ಶರಣಂ ಗಚ್ಛಾಮಿ ಎಂದು ಜನಸ್ತೋಮದರ ಉದ್ಗಾರ ಹೊರಹೊಮ್ಮಿ ಬರ್ತಾ ಇದೆ. ಆಗ ಪ್ರವಚನ ಎಲ್ಲ ಮುಗಿದ ನಂತರ ಜನಸ್ತೋಮ ತಮ್ಮ ತಮ್ಮ ಮನೆಗಳಿಗೆ ಹೊರಡೋದಕ್ಕೆ ನಿಲ್ತಾರೆ. ಅಲ್ಲಿಯವರೆಗೂ ಕೂಡ ಪ್ರವಚನ ನೀಡಿದಂಥ ಬುದ್ಧನು ಕೆಲ ಹೊತ್ತು ವಿಶ್ರಾಂತಿಯನ್ನು ಪಡೀಲಿಕ್ಕೆ ಅಂತ ಹೇಳಿ ಕಣ್ಣನ್ನು ಮುಚ್ಚಿ ನಿಲ್ತಾರೆ. ಕಣ್ಣನ್ನು ಮುಚ್ಚಿ ಕುಳಿತುಕೊಂಡಾಗ ಶಿಷ್ಯ ಬಳಗಕ್ಕೆ ಗೊತ್ತಾಗುತ್ತೆ ಗುರುವಿಗೆ ವಿಶ್ರಾಂತಿ ಬೇಕೀಗ. ಅದಕ್ಕಾಗಿ ಸಿದ್ಧತೆಯನ್ನು ಕೂಡ ಮಾಡೋದಕ್ಕೆ ಶುರು ಮಾಡ್ತಾರೆ. ಆಗ ಅಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಜನರು ಕೂಡ ತಮ್ಮ ತಮ್ಮ ಮನೆಗೆ ಹೋಗಿಬಿಡ್ತಾರೆ. ಅಲ್ಲೇ ಎಲ್ಲರೂ ಹೋದ ನಂತರ ಕಣ್ಣು ಮುಚ್ಚಿ ಕುಳಿತುಕೊಂಡಂಥ ಬುದ್ಧ ಕುಳಿತುಕೊಂಡಾಗ ದೂರದಲ್ಲೇ ನಿಂತಂಥ ಒಬ್ಬ ಮಹಿಳೆ ಗುರುವೇ ಗುರುವೇ ಅಂತ ಕೂಗು ಕೇಳಿಸುತ್ತೆ. ಆಗ ಕಣ್ಣು ಮುಚ್ಚಿ ಕಿವಿ ಮುಚ್ಚಿ ಕುಳಿತಿರ್ತಕ್ಕಂತಹ ಕಿವಿಯಿಂದ ಎಚ್ಚರಗೊಂಡು ಕೇಳ್ತಾನೆ, ತಾಯೇ ಅಂತ ಬುದ್ಧನ ಮಾತು. ಮಹಿಳೆ ಹೇಳ್ತಾಳೆ, ಗುರುವೇ, ನಿಮ್ಮ ಪ್ರವಚನ ಕೇಳುವವರೇ ಧನ್ಯ. ಎಷ್ಟೇ ಮನಸ್ಸಿನಲ್ಲಿ ಭಾರವಿದ್ದರೂ ಕೂಡ ಅದನ್ನೆಲ್ಲವನ್ನು ಹೋಗಲಾಡಿಸುವಂಥ ಶಕ್ತಿ ಈ ಪ್ರವಚನದಲ್ಲಿತ್ತು. ನಿಮ್ಮ ಅಂತಃಕರುಣೆ ಜಗದೊಳು ನಾನೆಲ್ಲಿಯೂ ಕಾಣೆ ಗುರುಗಳೇ ಅಂತ ಹೇಳಿ ಕೈ ಮುಗಿದು ನಿಲ್ತಾಳೆ. ಬತ್ತಿದ ಎದೆಯಲ್ಲಿ ಪ್ರೇಮದ ಬುಗ್ಗೆ ಉಕ್ಕಿಸುವ, ಕ್ರೂರಿ ಎದೆಯಲ್ಲಿ ಪ್ರೀತಿ ಚಿಲುಮೆ ಚುಮ್ಮಿಸುವ, ಸರ್ವಶಕ್ತಿ ನಿನಗೆ ಕರಗತ ಸರ್ವಶಕ್ತಿ ನೀನೇ, ದಿಗ್ದಿಗಂತ ಸರ್ವವೂ ನಿನ್ನೊಳವಿದೆ, ಸರ್ವಂತರ್ಯಾಮಿ ನೀನಾಗಿಯೇ ಗುರುವೇ ಅಂತೇಳಿ ಕಾಶಿ ಆ ತಾಯಿ ಕೈ ಮುಗಿದು ನಿಲ್ತಾಳೆ. ಬುದ್ಧ, ಯಾಕೆ ತಾಯಿ ಈ ದೀನನಿಗೆ ಅಷ್ಟೊಂದು ದೊಡ್ಡ ಮಾತು ಬೇಡಮ್ಮ ಅಂತ. ನೀವು ದೀನರೇ, ಎಂಥ ಮಾತು ಗುರುಗಳೇ? ಇಲ್ಲ ಗುರುವೇ, ಈ ಜಗವೇ ನಿಮ್ಮಾಧೀನ. ಗುರುವೇ, ಈ ಮರವು ನೀವು, ಈ ಜಗತ್ತು ನೀವು, ಈ ನೆರಳು ನೀವು, ಈ ವಿಶಾಲ ಗಾಳಿಯೂ ನೀವು, ಎಲ್ಲವೂ ನೀವು ಗುರುವೇ, ಕಣ್ಣಿಗೆ ಕಾಣುವ ದೇವರು ನೀವು ಅಂತ ಮಾತುಗಳನ್ನು ಕೇಳಿದಾಗ ತಾಯೇ, ಅಷ್ಟೊಂದು ದೊಡ್ಡ ಮಾತು ಬೇಡ. ಈ ಮರದೊಳಿರುವೆ ಎಲೆ ನಾನು. ಈ ದೊಡ್ಡ ಮರ ಅಂತ ನೀನೇನು ಹೇಳ್ತಾ ಇದೆಯಲ್ಲ, ಈ ಮರದೊಳಗೆ ಇರ್ತಕ್ಕಂಥ ಒಂದು ಎಲೆ ನಾನು. ಈ ಮರಕ್ಕೆ ಹೋಲಿಸಬೇಡ ನನ್ನನ್ನು. ತೃಣ ಹುಲ್ಲು ನಾನು. ಅಷ್ಟು ದೊಡ್ಡ ಮಾತು ಬೇಡ. ಬೆಳಗುತ್ತಿರುವ ಆ ಬೆಳಕಿನಲ್ಲಿ ಚಿಕ್ಕ ದೀಪ ನಾನು.
ಅಂತ ಹೇಳಿದಾಗ ಆ ತಾಯಿ ಮಾತಿನಲ್ಲಿ ಮಾತಿಗೂ ಕೂಡ ಆ ಸಮರ್ಥನೆಯನ್ನು ಕೊಡುತ್ತಾ, ಗುರುವೇ ನೀವೇ ದೊಡ್ಡರು, ನೀವೇ ದೊಡ್ಡವರು ಎಂದು ಗುರುವಿನೇ ಸಮರ್ಥಳು ಅಂತ ಹೇಳ್ತಾ ಹೋಗ್ತಾ ಇರ್ತಾಳೆ. ಹೌದು ತಾಯಿ, ಮಾತಿನ ಏಣಿ ಏರಿ ಗಗನ ಮುಟ್ಟಿದ ಜಾಣೆ ನೀನು, ನಿನ್ನನ್ನು ಸೋಲಿಸಲಾರೆ. ನಿನ್ನ ಮುಂದೆ ನಾನು ಏನು ಹೇಳಿದರೂ ಕೂಡ ನನ್ನ ಮಾತು ಕೂಡ ಚಿಕ್ಕದಾಗಿ ಕಾಣ್ತಾ ಇದೆ. ಗುರುವೇ ಮನ್ನಿಸಿರಿ, ಉದ್ದಟತನ ತೋರಿದವಳೆಂದು ಮರೆಯಬೇಡಿ, ಮುನಿಯಬೇಡಿ, ನನ್ನ ಮೇಲೆ ಕರುಣೆ ಇರಲಿ ಅಂತ ಹೇಳಿದಾಗ, ತಾಯಿ ನಿನಗೇಕೆ ಮುನಿಯಲಿ? ಇಲ್ಲ ತಾಯಿ, ಯಾರು ತಾಯಿ ನೀನು? ಇಷ್ಟೊತ್ತು ನೀನು ಇಲ್ಲೇ ಇದೆಯಾ? ಎಲ್ಲರೂ ಕೂಡ ಹೋದರೂ ಮನೆಗೆ, ಆದರೂ ಕೂಡ ನೀನು ಇಲ್ಲೇ ಇರುವೆ ಏಕೆ? ಏನಾಗಬೇಕು ಅಂತ ಕೇಳಿದಾಗ, ನೀನು ಯಾರು ತಿಳಿಸು ಅಂತ ಕೇಳ್ತಾನೆ. ಸ್ವಲ್ಪ ಹೊತ್ತು ಮೌನವಾಗಿ, ಗುರುವೇ ಏನೆಂದು ಹೇಳಲಿ ನಾನು ಕೊಚ್ಚೆ ಬಚ್ಚಲು ನೀರು ಪ್ರಭುವೇ. ಹಾಗೆನ್ನಬೇಡ ತಾಯಿ, ನೀನು ಯಾರು ಹೇಳು, ನಿನ್ನ ಹೆಸರೇನು? ಗುರುವೇ ಕೊಚ್ಚೆ ನೀರು ತಿಳಿಯಾದೀತೆ, ನಾನು ಕೊಚ್ಚೆ ನೀರೆಂದರೆ ಅಂತಿಂತ ಕೊಚ್ಚೆಯಲ್ಲ, ನಾನು ಬಿದ್ದಿರುವೆ ದೊಡ್ಡ ಪ್ರಪಾತದೊಳಗೆ. ಏಕೆ ತಾಯಿ ಅಂತಹ ಮಾತು? ನಿನ್ನ ಹೆಸರೇನು ಹೇಳು? ಹೆತ್ತವರು ಕರೆದ ಹೆಸರು ಕೇಳಿದೆ ನಾನು. ಹೆತ್ತವರೇ ಪ್ರಭು, ಹೆತ್ತವಳು ಹೆತ್ತು ನನ್ನ ಭೂಮಿಗೆತ್ತು ತಾನು ಸತ್ತಳಂದೇ ಹೇಳಲೇ ನಾನಿನಗೆ. ಲಾಲಿ ಹಾಡಿ ಜೋಪಾನಗೈವ ತಂದೆ ಹೂಡಿ ಮುಂದೆ, ನನಗಾಗಿ 2 ವರ್ಷ ಮೋಡದಿಂದ ಧರೆಗಿಳಿದ ವರ್ಷಧಾರೆಯಂತೆ ಕಷ್ಟ ಕೋಟಲೆಗಳು ತಪ್ಪಲಿಲ್ಲ ಅರೆಗಳಿಗೆ ನಿಮಿಷ. ಇನ್ನಾರು ತಂದೆ ನನಗೆ ಎತ್ತವರು, ಇನ್ನಾರು ನನಗೆ ಹಿತವರು. ತಂದೆ ತಾಯಿಗಳಿಲ್ಲದ ತಬ್ಬಲಿಯಂತೆ ಬೆಳೆದೆ ನಾನು. ಎತ್ತವಳು ಎತ್ತು ನನ್ನ ಭೂಮಿಗೆತ್ತು ತಾನು ಸತ್ತಳು. ತಂದೆನನ್ನು ನನ್ನ ಬಿಟ್ಟು ಹೋದ 2 ವರ್ಷದಲ್ಲಿ ಯಾರೆಂದು ನಾನು ಹೇಳಲಿ? ತಂದೆ ತಾಯಿ ಅನಾಥಳಾದೆ, ನಾನು ಅನಾಥಳಾದೆ ಎಂದು ಕಣ್ಣಿನಲ್ಲಿ ನೀರು ತುಂಬಿಕೊಂಡು ಗಳಗಳನ್ನೇ ಅಳುತ್ತಾ ನಿಂತಿರಬೇಕಾದರೆ ಆ ಕರುಣಾಮಯಿ ಬುದ್ಧನು ಹೇಳುವಂಥ, ಶಾಂತಳಾಗು ಶಾಂತಳಾಗು ತಾಯಿ, ತಿಳಿಯಲಿಲ್ಲ ನನಗೆ ನಿನ್ನ ಮನದಾಳದ ಮಾತು. ಎಲ್ಲವನ್ನು ಕಳಕೊಂಡ ನನಗೆ ತಾಳ್ಮೆ ಎಲ್ಲಿಂದ ಬರಬೇಕು ಗುರುವೇ? ಇಷ್ಟಕ್ಕೆ ಮುಗಿಯಿತೆಂದಿರಿ, ಮುಗಿಯಲಿಲ್ಲ. ಎಲ್ಲವನ್ನು ಕಳೆದುಕೊಂಡ ನಾನು ಎಲ್ಲೋ ಒಬ್ಬ ವಿಶ್ವಾಸಿಕರ ಮನೆಯೊಳಗೆ ಬಿಟ್ಟು ಹೋದರು ನನ್ನ. ಅವರೇ ಮಗಳಂತೆ ಸಾಕಲಿ ಎಂದು ಅವರಂದರು. ಎಲ್ಲವನ್ನ ಕಲಿಸಿದರು, ಸಾಕಿದರು, ಸಂಗೀತ ನೃತ್ಯ ಕಲಿಸಿ ಮಗಳು ಮಂಗಲ ಜೊತೆಗೆ ಸಕಲ ವಿದ್ಯಾ ಪಾರಂಗತೆಯನ್ನು ಬೆಳೆಸಿದರು. ಅದೊಂದು ಮಧ್ಯರಾತ್ರಿ ನನಗದು ಕೆಟ್ಟ ರಾತ್ರಿ. ಹಾಗಂದರೆ ಏನು ತಾಯೇ?
ಗುರುವೇ, ಸತಿಪತಿಗಳು ಗುನುಗುನುಗುನುತ್ತಿದ್ದರು, ಪಿಸು ಪಿಸುಗುಡುತ್ತಿದ್ದರು. ಏನಿರಬಹುದು ಗುಟ್ಟು, ರಟ್ಟಾಗದಂಥ ಗುಟ್ಟು. ಕಿವಿಗೊಟ್ಟೆ ಮಾತು ಬರುವ ಕೋಣೆಯೆಡೆಗೆ ಕಿವಿಗಪ್ಪಳಿಸಿ, ಪ್ರಭುವೇ ಹೇಳಬಹುದೇ ಆ ಮಾತು? ಹೇಳು ತಾಯಿ, ಏನದು? ಗುರುವೇ, ಹೇಳಿದರೆ, ನೀವು ಕೇಳಿದರೆ ಅಪರಾಧವಾದೀತು. ಹಾಗೆ ಹೇಳಲೇ ನಾನು ನಿಮಗೆ? ಸಂಗೀತ, ನೃತ್ಯ, ಗಾಯನ ಎಲ್ಲದರಲ್ಲೂ ಕೂಡ ಸಿದ್ಧಹಸ್ತಳು ನಾನು. ಜಗತ್ಪ್ರಸಿದ್ಧಿ ಮಾಡಿದ ಸಾಕಿದಳವ್ವ ನನ್ನ. ಅವಳೇ ನನ್ನನ್ನು ದೂಡಿದಳು ಮುಂದೊಂದು ದಿನ ಒಬ್ಬನ ಜೊತೆಗೂಡಿ. ಹೇಗೆ ಸಾಧ್ಯ? ಎಲ್ಲವನ್ನು ಕಲಿಸಿ ನನಗೆ, ಎಲ್ಲವನ್ನು ಕಲಿಸಿದ ಮೇಲೆ ಇವಳಿಂದ ಇನ್ನು ಮುಂದೆ ಇವಳಿಂದ ನಾವು ಅನುಭವಿಸಬಹುದು ಅಂತ ಹೇಳಿ ನಗುತ್ತಾ ಇರುವುದನ್ನು ಕೇಳಿದ ಮೇಲೆ ನನಗನ್ನಿಸಿತು. ಏನನ್ನಿಸಿತು ತಾಯಿ? ಮಾಡಿರ್ತಕ್ಕಂಥ ಕಾರ್ಯ ಅವರದು ಒಳ್ಳೆಯದಲ್ಲವೇ? ಹೇಗೆ ಸಾಧ್ಯ ಗುರುವೇ? ಹೇಳಿದರೆ ನನಗೂ ಕೂಡ ಅಸಹ್ಯ, ಆದರೂ ಕೂಡ ಅನಿವಾರ್ಯ. ಹೇಳುವೆನು ಕೇಳಿ. ಎಲ್ಲವನ್ನು ಕಲಿಸಿದ ನಂತರ ದೂಡಿದರು ನನ್ನನ್ನು. ಇವಳನ್ನು ವೇಷೆಯನ್ನಾಗಿ ಮಾಡಿ ಬದುಕು ಸಾಗಿಸಬೇಕೆಂದು ಗುನುಗುತ್ತಿದ್ದರು ಆ ಸಾಕು ತಾಯಿ ತಂದೆಯರು. ಹೇಗೆ ಬದುಕಲಿ ನಾನು? ಹೇಗೆ ಜೀವಿಸಲಿ ನಾನು? ಕೇಳಿದ ಕಿವಿಗಳು, ಕಣ್ಣಾಲೆಗಳು ನೀರು ತುಂಬಿಕೊಂಡು ಓಡಿ ಬಂದೆ ಗುರುವೇ, ಓಡಿ ಬಂದೆ. ಓಡಿದೆ. ಅತ್ತ ಕಡೆಯಿಂದ ಇಳಿಯಲು ಬಂದರೂ ಕೂಡ ತಪ್ಪಿಸಿಕೊಂಡು ಓಡಿದೆ. ಎತ್ತ ಕಡೆ ಓಡಬೇಕೆಂದು ತಿಳಿಯದೆ ಓಡಿದೆ. ಕಾಡಿನೊಳು ಮಧ್ಯದೊಳು ಮುಳ್ಳು ಕಂಟೆಯೊಳಗಡೆ ಕಡನು ಬಿದ್ದೆದ್ದು ಓಡಿ ಬಂದೆ. ಎತ್ತ ಓಡಿದರೂ ಕೂಡ ನಿಲ್ಲಲಾಗಲಾರದೆ ಓಡುತ್ತಿರುವೆ. ಸಾಕಷ್ಟು ದೂರ ಓಡಿದರೆ ಒಳಗಡೆ ಇರುವಂಥ ನೋವು ಮರೆಮಾಚುವುದೇ? ಎಲ್ಲ ಕಡೆಗೂ ಓಡಿ 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 ಹಸಿವಿನಿಂದ ಬಳಲು ತೊಡಗಿದೆ. ಆ ಓಡುವ ಬರದಲ್ಲಿ ಸೀರೆ ಮುಳ್ಳು ಕಂಟೆಗೆ ತಾಗಿ ಹರಿದು ಹೋಗಿದೆ. ಓಡುವ ಬರದಲ್ಲಿ ಮುಳ್ಳನ್ನು ತುಳಿದು ಕಾಲಿಗೆ ಗಾಯವಾಗಿ ರಕ್ತ ಸುರಿಯತೊಡಗಿದೆ. ಹೇಗೆ ಓಡಲಿ ಗುರುವೇ? ಹಸಿದ ಹೊಟ್ಟೆಯನ್ನಿಟ್ಟುಕೊಂಡು ಹೇಗೆ ಓಡಲಿ? ನಿಲ್ಲಲಾರೆ, ನಿಲ್ಲಲಾರೆ, ಎಲ್ಲಿಯೂ ಕೂಡ ನಾನು ನಿಲ್ಲಲಾರೆ. ನೋವು ತುಂಬಿದ ಮನದೊಳಗೆ ತುಂಬಿಕೊಂಡು ನಿಲ್ಲಲಾರೆ. ಓಡುವ ಬರದಲ್ಲಿ ನನ್ನನ್ನು ಊರ ಜನರು ಯಾರಿವಳು ಹುಚ್ಚಿಯಂತೆ ಕಂಡರು ನನ್ನನ್ನು. ಆ ಕಡೆ ಹೋಗು, ಈ ಕಡೆ ಹೋಗು ಎಂದೆನ್ನಲು ತಲಿ ಓಡಿಸಿದರು. ಮತ್ತೆ ಆ ಊರ ಕಡೆಯಿಂದ ಓಡುತ್ತಲಿ 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 ಮತ್ತೆ ಬಿದ್ದೆನ ಕಾಡಿನೊಳಗೆ. ಎತ್ತ ನೋಡಿದರೂ ಕೂಡ ಕಾಡು, ಎತ್ತ ನೋಡಿದರೂ ಕೂಡ ಕತ್ತಲು. ಎತ್ತ ಓಡಲಿ ನಾನು? ಓಡುವ ಬರದಲ್ಲಿ ಕಳೆದಿರುವೆ 3 ದಿನಗಳ ಕಾಲ. ಒಂದು ಹನಿಯ ನೀರು ಕೂಡ ಹೊಟ್ಟೆಗೆ ಇಲ್ಲದಾಯಿತು. ವನ್ಯ ಮೃಗಗಳ ಕಣ್ಣಿಗೆ ಬೀಳಲಿಲ್ಲ. ದುರಾದೃಷ್ಟ ನನ್ನದು. ಆ ನರಕಯಾತನೆ ಅನುಭವಿಸುವ ವಿಧಿಯಾಟ ಬಲ್ಲವರಾರು? ಎತ್ತ ನೋಡಿದರೂ ಅಂಧಕಾರವೇ ಸುತ್ತಲೂ ದಟ್ಟೈಸಿ ಮುತ್ತಿದೆ ಎತ್ತಲು. ಇನ್ನಾದರೂ ಸಿಗಬಹುದೇ ಊರು, ದೊರೆಯಬಹುದೇ ಸೂರು ಎಂದೆನ್ನುತ್ತಾ ಮನದಲ್ಲಿ 100
ಚಿಂತೆಯನ್ನಿಟ್ಟುಕೊಂಡು ಓಡಿ ಬಂದೆ. ಓಡಿದೆ, ಕಾಲು ದಾರಿ ಹಿಡಿಯೋಣವೆಂದರೆ ಕಾಲ ಭೈರವ ನರ್ತಿಸಿದ. ಗುಡುಗು ಸಿಡಿಲು ಮಳೆಯ ಆರ್ಭಟವನ್ನು ಕೇಳಿ ಮತ್ತೆ ಗಿಡದ ನೆರಳೆಯ ಆಶ್ರಯನ ಪಡೆದೆ. ಏನು ತಾಯಿ, ನಿನ್ನ ಈ ಕತೆ ಎಷ್ಟು ಘನಘೋರ ಆಗಿದೆ. ಗುರುವೇ, ಈ ರೀತಿ ಇರುವಾಗ ಹೇಗೆ ಬದುಕಲಿ ನಾನು, ಹೇಗೆ ಸಾಗಲಿ ನಾನು? ಅನಾಥಳಾದ ಮಗು ನಾನು. ಅಲ್ಲಿ ಕಂಡೆ ನಾನೊಂದು ಮನೆ 2-3 ಕೋಣೆ, ದೀಪದ ಬೆಳಕು ನಾನೊಂದು ಕಾಣೆ. ಕತ್ತಲೆಯಲ್ಲಿ ಓಡಾಡಿ ಕೊನೆಗೆ ದೀಪದ ಬೆಳಕಿನತ್ತ ನೋಡಿದಾಗ ಯಾರೋ ಪುಣ್ಯ ಪುರುಷ ಮನೆಯ ಕಾಣಿಸಿತು. ಕರೆಯುವಂತಿತ್ತು, ಕೈ ಮಾಡಿ ಬಾ 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 ಎನ್ನುವಂತಿತ್ತು ನನ್ನನ್ನು. ಹೋಗೇ ಬಿಟ್ಟೆ ಧೈರ್ಯ ಮಾಡಿ ಆ ಮನೆಯ ಹತ್ತಿರ. ಅಲ್ಲಿಗೆ ಹೋದಾಗ ಎಲ್ಲ ರೀತಿಯಲ್ಲಿಯೂ ನನಗೆ ವಸ್ತ್ರಗಳನ್ನು ನೀಡಿ ಉಳಿಯಲು ಅವಕಾಶ ಕೊಟ್ಟು, ಹೊಟ್ಟೆಗೆ ಹಿಟ್ಟು ನೀಡಿ ನೀರು ಕೊಟ್ಟಳು ಮಹಾತಾಯಿ. ಓ, ಎಲ್ಲವೂ ಕೂಡ ಮಾಯವಾಯಿತು. ಮೋಡದಂತೆ ಬಂದಂಥದ್ದು ಕರಗಿ ನೀರಾಯಿತು. ಅಲ್ಲಿಗೆ ಮುಗಿಯಿತೆ ತಾಯಿ? ಇಲ್ಲ ಗುರುಗಳೇ, ಅಲ್ಲಿಯೂ ಮುಗಿಯಲಿಲ್ಲ ನನ್ನ ಗೋಳು. ಆ ತಾಯಿ ನನ್ನ ನೋಡಿ ಆ ದಿನ ಆಶ್ರಯ ಕೊಟ್ಟು ಅಲ್ಲಿಯೇ ವಾಸವಿದ್ದು, ಬೆಳಗೆದ್ದು ನೋಡಿದರೆ ಕೈ ಕಾಲು ತುಂಬ ಗಾಯದ ಗುರುತು. ಅಭ್ಯಂಗ ಸ್ನಾನವನ್ನು ಮಾಡಿಸಿ ಗಾಯಗಳಿಗೆಲ್ಲ ಅರಿಶಿಣವ ಹಚ್ಚಿ, ಮಗಳೇ ಇದೋ ನೋಡು, ಹೊಟ್ಟೆಯ ತುಂಬ ಮೃಷ್ಟಾನ್ನ ಭೋಜನವ ಮಾಡು. ನೋಡು, ನೀನು ಹರೆಯದ ಹೆಣ್ಣು, ಮಗನ ದೃಷ್ಟಿ ಹದ್ದಿನ ಕಣ್ಣು. ಹಾಗಾಗಿ ಮುಂದಿನ ಆಶ್ರಯನನ್ನು ನೀ ನೋಡು, ಇಲ್ಲಿರಬೇಡ. ಮಧ್ಯರಾತ್ರಿಯಲ್ಲಿ ಬಂದಿರುವೆ ಎಂದು ನಿನಗೆ ಆಶ್ರಯವನ್ನು ನೀಡಿದೆ. ಹಾಗಾಗಿ ನಿನ್ನ ಈ ಸೌಂದರ್ಯಕ್ಕೆ ಒಬ್ಬ ರಾಜಕುಮಾರನು ಸಿಗುವ. ಹೋಗು, ಒಳ್ಳೆಯ ಆಶ್ರಯವನ್ನು ನೋಡು. ಮಗಳೇ, ನನ್ನ ಬೈಬೇಡ, ಮರೆಯಬೇಡ, ಬೇರೆಯ ಆಶ್ರಯವನ್ನು ನೋಡಿಕೋ ಅಂತ ಹೇಳಿ ಮನನೊಂದು ಅವಳಿಗೆ ಹೇಳ್ತಾಳೆ. ಇಷ್ಟೆಲ್ಲ ಗೋಳಾಟದ ಮಧ್ಯೆಯೂ ಹೇಗೆ ಮತ್ತೆ ಬೀದಿ ಪಾಲಾದೆಯಾ ಮಗಳೇ? ಹೌದು ಗುರುದೇವ, ನನ್ನವರೆಂದು ತಿಳಿದಿದ್ದೆ, ಗೂಡಿನೊಳಗೆ ಹೊಕ್ಕಿದ್ದೆ, ಕಾಗೆಯು ಕೋಗಿಲೆಯನ್ನು ಹೊರ ನೂಕಿದಂಗಾಗಿ ಮತ್ತೆ ಕಾಡಿನ ಮಧ್ಯದಲ್ಲಿ ಅಲೆದಾಡುವಂತಾಯಿತು ನನ್ನ ಬಾಳು. ಹೇಗೆ ಬಾಳಲಿ? ಈ ಹರೆಯನ್ನಿಟ್ಟುಕೊಂಡು ಹೇಗೆ ಬಾಳಲಿ? ಕಾಮುಕರ ನಡುವೆ ಹೇಗೆ ಬಾಳಲಿ? ಹೇಗೋ ಬದುಕಲಿ, ಹೇಗೆ ಬದುಕಲಿ ಎನ್ನುತ್ತಾ ಹೋಗಬೇಕಾದರೆ ಕಾಲಿಟ್ಟ ದಿನವೇ ಕಾಮುಕರ ಬಲಿಯಲ್ಲಿ ಸಿಕ್ಕು ನುಜ್ಜುಗುಜ್ಜಾಗಿ. ಅನಾಥಳಾಗಿ ಅನ್ಯ ಮಾರ್ಗ ತೋರಲಿಲ್ಲ, ಶೀಲಗೆಟ್ಟವಳಿಗೆ ಗರತಿಯ ಹಾದಿ ತೋರಿಸುವವರಿಲ್ಲ. ಜೀವನವೇ ಹಾಳು, ವೇಷ ವೃತ್ತಿಗೆ ಬಿದ್ದೆ, ಜಾರಣಿಯಾಗೇ ಬಿಟ್ಟೆ. ಏನು ಮಾಡಲಿ? ಈ ಜನರ ನಡುವೆ ಅನಾಥಳಾಗಿ ನಾನು ಹೇಗೆ ಬದುಕಲಿ? ಆಶ್ರಯ ನೀಡುವವರು ಯಾರೂ ಇಲ್ಲ. ಬದುಕುವುದು ಹೇಗೋ ಹೊಟ್ಟೆಯ ಪಾಡಿಗಾಗಿ. ಜಾರಣಿಯಾಗೇ ಬಿಟ್ಟೆ ಗುರುವೇ.
ತಾಯೇ, ಎಂಥ ವಿಪರ್ಯಾಸ ನಿನ್ನ ಜೀವನ. ಹೌದು ಗುರುದೇವ, ಏನು ಮಾಡಲಿ, ಅನಿವಾರ್ಯ ಸ್ಥಿತಿ ನನ್ನದಾಗಿತ್ತು, ಅನಿವಾರ್ಯ ಜೀವನ ನನ್ನದಾಗಿತ್ತು. ಅಂದು ಅನಾಥಳಾಗಿ ಇದ್ದವಳು ನಾನು, ಇಂದು ಜಣ ಜಣ ಕಾಂಚನ ಎಣಿಸಿ ಮಹಲಿನ ಮೇಲೆ ಮಹಲು ಏರಿಸಿ ಸೊಕ್ಕಿನ ಗುಡಿಗಳು ಕಾಲಡಿ ಧೂಳಾಗಿ ಬಿದ್ದಿದ್ದಾರೆ, ಎದ್ದಿದ್ದಾರೆ. ಇಂದು ನನ್ನ ಮಹಾಸೌಧದ ಮುಂದೆ ಚಕ್ರವರ್ತಿಗಳು, ಮಹಾರಾಜರು, ರಾಜರು, ಯುವರಾಜರು, ಸಿರಿವಂತರು, ಘನವಂತರು ಎಲ್ಲರೂ ನನಗಾಗಿ ಕಾದಿ ಕುಳಿತಿರಿಯರು. ನನ್ನ ದೇಹ ಸಿರಿಗಾಗಿ ಕಾದು ಕುಳಿತಿರುವಂಥವರು ಪಕ್ಷಿಗಳಂತೆ ಹಪಹಪಿಸಿ ಬಾಯಿ ಬಡುಕೊಂಡು ಜೊಲ್ಲು ಸುರಿಸುವರು. ಏನು ಮಾಡಲಿ, ಅನಿವಾರ್ಯ. ಇದು ನನಗೆ ಜೀವನ ಸಾಗಿಸುವುದು ಅನಿವಾರ್ಯ. ಗುರುದೇವ, ಇಂದ ಅವರೆಲ್ಲರೂ ನನ್ನ ಕಾಲಡಿ ಮಹಡಿ ಮನೆಯೊಳಗೆ, ಅವರಿಂದ ಹೀಗಿರುವ ನನ್ನ ಜೀವನ ಸರಿದೂಗುವುದೇ? ಹೇಳಿ ಗುರುಗಳೇ. ಹೀಗಿರುವಾಗ ಎಲ್ಲವನ್ನು ನಾನು ಅರ್ಥ ಮಾಡಿಕೊಂಡು, ಎಲ್ಲವನ್ನು ಬಿಟ್ಟು, ಎಲ್ಲವನ್ನ ಗುರುವಿನ ಆಶ್ರಯ ಸಿಗುವುದೇ? ಏನು ಮಾಡಲಿ? ಗದ್ಗದವಾಗಿ ಕೇಳಿಕೊಳ್ಳುವಳು ಬುದ್ಧನನ್ನು. ಶೀಲಗೆಟ್ಟವಳಿಗೆ ಬದುಕಿದೆಯೇ? ಪಶ್ಚಾತ್ತಾಪಕ್ಕೂ ದೊಡ್ಡ ಶಿಕ್ಷೆ ಬೇಡ ತಾಯಿ. ಮೈಲಿಗೆಯಾದರೇನು, ಮನಸ್ಸು ನಿರ್ಮಲವಿದೆ, ನಿಷ್ಕಲ್ಮಶವಿದೆ. ಹಾಗಾಗಿ ನೀನು ಬದುಕಿ ಬಾಳುವಂಥವಳಾಗು. ಇನ್ನಾದರೂ ಒಳ್ಳೆಯ ದಾರಿ, ಒಳ್ಳೆಯ ನಡತೆ ನಿನ್ನದಾಗಲಿ. ಸುಖದ ಸುಪ್ಪತ್ತಿನೋಳು ಮೈ ಮರೆತು ಮೆರೆವ ನನಗೆ ಯಾರೋ ಬುದ್ಧ ಪರಮಾತ್ಮ ಬಂದಿರುವನೆಂದು ಪ್ರವಚನ ಕೇಳಿ ಪಾವನ ಆಗಿರೆಂಬು ಡಂಗುರು ನೀನಾದ ಕೇಳಿ ಮಹಲಿನಿಂದ ಕಾಲ್ಕಿತ್ತು ಅಂಗಳಕ್ಕೆ ಬಂದೆ ತಂದೆ. ನಿನ್ನ ಪಾದಕ್ಕೆರಗಿ ಬೇಡುವೆನು, ಹೇಳಿಬಿಡು ಗುರುವೇ. ನಾನು ಆಶೀರ್ವಾದ ಪಡೆದು ಬರಬೇಕೆಂದುಕೊಂಡೆ. ಗುರುವೇ, ಏನು ಮಾಡಲಿ, ತ್ಯಜಿಸಿದೆ ವೃತ್ತಿ ವೇಷ, ಇನ್ಮುಂದೆ ನಿಮ್ಮ ದಾಸ್ಯ. ತಾಯೇ, ಯಾರಿಗೂ ಯಾರು ದಾಸರಲ್ಲ, ಸರ್ವರೂ ಸಮಾನರು ಇಲ್ಲಿ ಅಲ್ಲ. ಸರ್ವ ಸಂಪತ್ತು ಸಂಘಕ್ಕೇರವೇ ಭಿಕ್ಷುಣಿಯಾಗಿ ನಿಮ್ಮಿಂದ ಬರುವೆ. ಗುರುವೇ, ಆಶ್ರಯ ನೀಡಿ ಸೇವಕಳಾಗಿ ನಿಮ್ಮಿಂದ ಇರುವೆ. ಸಂಘ ಸಂಪತ್ತು ಬಯಸಿಲ್ಲ, ಸಂಪತ್ತಿನ ಸ್ವತ್ತು ಹೊತ್ತು ಸಂಘಕ್ಕೆ ಬೇಕಿಲ್ಲ. ನಾನಾದರೂ ಬರಬಹುದೇ ಗುರುವೇ? ಸಂಘದಲ್ಲಿ ಮಾನಿನಿಯರಿಗೆ ಪ್ರವೇಶವಿಲ್ಲ. ಊರಲ್ಲಿದ್ದು ಭಿಕ್ಷುಣಿಯಾಗಿರಲು ತಕರಾರಿಲ್ಲ. ಏನು ಮಾಡಲಿ ಗುರುವೇ? ನಿಮ್ಮಿಂದೆ ಬರುವುದಿಲ್ಲ, ಬರುವುದು ಬೇಡ ಎನ್ನುವುದಾದರೆ ನಾನು ಹೇಗೆ ಪಡೆಯಲಿ ಆಶ್ರಯ? ಮತ್ತೆ ನಾನು ಅದೇ ದಾರಿಯನ್ನು ತುಳಿಯಲಿ? ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಜೀವನ ಹೀಗೆ ಹಲವಾರು ಏಳು ಬೀಳುಗಳನ್ನು ಎಲ್ಲವನ್ನ ಮೆಟ್ಟಿ ನಿಂತು ಗುರುವಿನ ಜ್ಞಾನೋದಯವಾಗಿ ದೇಹ ಇರುವವರೆಗೂ ಇನ್ನೆಂದು ಈ ಏಸಿಗೆ ಬಾಳುವುದಿಲ್ಲ ಪ್ರಭುವೇ. ಗುರುವೇ, ವಚನ ಕೊಡುವೆ ಜೀವನವಿಡಿ ಮನಸ್ಸು ಧರ್ಮದೆಡೆ ಸಂಘದೆಡೆ ಈ ಬಾಳು ಇಂದಿಗೆ ಕಡೆಯಾಗಿ ಬದುಕಿ ಬಾಳಿ ತೋರಿಸುವೆನು ನಿಮ್ಮ ನುಡಿಗೆ ಅಂತ ಹೇಳಿ ಬುದ್ಧನಿಗೆ ಮಾತನ್ನು ನೀಡುವಳು. ಹಾಗಾಗಿ ಪಶ್ಚಾತ್ತಾಪದಿಂದ ಮನನೊಂದು ಆ ಪಾಪದ ನಾಮಕೋ ಅಣ್ಣಂಟಿನ ಪಾಪದ ಕೊಳೆ ಕಳಚಿ ಹೋಗಲಿ. ಯಾರೂ ಪಾಪಿಗಳಲ್ಲ, ಪಾಪ ನಾಮ ಯಾವುದೂ ಇಲ್ಲ. ಅನಿವಾರ್ಯದ ಒತ್ತಡಕ್ಕೆ ಸಿಲುಕಿದಾಗ
ಯಾತನೆಗಳಿವು ಅನಿವಾರ್ಯ ಜೀವನದೊಳಗೆ ಮನುಷ್ಯನಿಗೆ ಬರದೆ ಮತ್ತಾರಿಗೆ ಬರುವುದು ತಾಯೇ? ಅರ್ಥವಾಯಿತು ತಂದೆ, ಅರ್ಥವಾಯಿತು. ಹಾಗಾಗಿ ಮತ್ತೆ ಕೇಳಿದ ಬುದ್ಧ, ತಾಯೇ ನಿನ್ನೆಸರೇನು? ನಿನ್ನೆಸರಿನ ಹೆಸರೇನು? ತಂದೆ, ನನ್ನ ಹೆಸರು ಆಮ್ರಪಾಲಿ. ಆಮ್ರಪಾಲಿ ಬುದ್ಧನಿಗೆ ಶರಣಾದ ಪುಣ್ಯಶಾಲಿ ಅಂತಲೇ ಹೇಳ್ಬೋದು. ಹೀಗೆ ಆಮ್ರಪಾಲಿಯ ಬದುಕು ಯಾತನೆಯ ಗೋಳು ಕೇಳಿರ್ತಕ್ಕಂಥದ್ದು. ಬದುಕಿನಲ್ಲಿ 108 ಇದ್ದರೂ ಕೂಡ ಅದನ್ನು ಮೆಟ್ಟಿ ನಿಲ್ಲುವಂಥ ಶಕ್ತಿ ನಿಮಗಾಗಲಿ. ಪ್ರತಿಯೊಬ್ಬರ ಜೀವನದಲ್ಲಿಯೂ ಕೂಡ 7 ಬೀಳು ಇದ್ದಿದ್ದೇ. ಆ 7 ಬೀಳುಗಳನ್ನು ಎಚ್ಚೆತ್ತುಕೊಂಡು ಮುಂದೆ ನಡೆಯುವುದೇ ದಾರಿ, ಸನ್ಮಾರ್ಗ ದಾರಿ ತೋರುವುದೇ ದಾರಿ. ಬುದ್ಧಂ ಶರಣಂ ಗಚ್ಛಾಮಿ, ಬುದ್ಧಂ ಶರಣಂ ಗಚ್ಛಾಮಿ.